ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಜಿಲ್ಲಾ ನ್ಯಾಯಾಲಯ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 2 ಹೊಸ ನೇಮಕಾತಿಯ ಒಂದು ಅಧಿಸೂಚನೆಯಲ್ಲಿ ಬಿಡುಗಡೆ ಮಾಡಿದ್ದಾರೆ. ಈ ಒಂದು 2 ಅಧಿಸೂಚನೆಗೆ ಸಂಬಂಧಪಟ್ಟಂತೆ ಮೊದಲನೇದಾಗಿ ಒಂದು ಟೈಪಿಸ್ಟ್ ಹುದ್ದೆ ಮತ್ತು ಒಂದು ಪ್ಯೂನ್ ಹುದ್ದೆಗೆ ಅರ್ಜಿಯನ್ನು ಇಲ್ಲಿ ಆಹ್ವಾನ ಮಾಡಲಾಗಿದೆ. ಈ 2 ಹುದ್ದೆಗೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ ಎಷ್ಟು ವೇಕೆನ್ಸಿಗಳನ್ನು ಇಲ್ಲಿ ರಿಲೀಸನ್ನು ಮಾಡಿದ್ದಾರೆ ಮತ್ತು ಈ ಹುದ್ದೆಗೆ ಒಂದು ಕ್ವಾಲಿಫಿಕೇಷನ್ ಏನಿದೆ ಅಂತ ಎಲ್ಲ ಒಂದು ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಸೊ ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ನೀವೇನಾದರೂ ಮೊದಲ ಬಾರಿಗೆ ವಿಸಿಟ್ ಮಾಡಿದೆ ಆದಷ್ಟು ನಮ್ಮ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಶುರು ಮಾಡೋಣ. ನೋಡಿ, ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಇನ್ನೂ ಯಾರು ಜಾಯ್ನ್ ಆಗಿಲ್ಲ ನೋಡಿ, ಬೇಗ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ಗಳಿಗೆ ಕೊಟ್ಟಿರ್ತೀನಿ. ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಅಲ್ಲಿ ಜಾಯ್ನ್ ಆಗಿ ಅಲ್ಲಿ ಮೋರ್ ಇನ್ಫಾರ್ಮೇಷನ್ ನೀವು ತಿಳ್ಕೊಳ್ಬೋದು ಮತ್ತು ನೀವು ಕಮೆಂಟ್ಸನ್ನು ಮಾಡ್ಬೋದು. ನೋಡಿ, ಏನು ಒಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಕರೆದಿರುವ ಈ 2 ಹುದ್ದೆಗಳಿಗೆ ನಾನು ಈಗ ಪ್ಯೂನ್ ಹುದ್ದೆಯ ಒಂದು ಅಧಿಸೂಚನೆಯ ಬಗ್ಗೆ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ. ಈ ಒಂದು ಪ್ಯೂನ್ ಹುದ್ದೆಗೆ ಏನೇನು ಒಂದು ಎಲಿಜಿಬಿಲಿಟಿ ಇದೆ ಅಂತ ನಾವು ಈಗ ಆ ಒಂದು PDF ಡೌನ್ಲೋಡ್ ಮಾಡಿಕೊಂಡು ಈಗ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಈಗ ಇಲ್ಲಿ ಫೈಲನ್ನು ನಾನು ಡೌನ್ಲೋಡ್ ಮಾಡಿ ಇನ್ನಿತರ ಒಂದು ವಿಷಯಕ್ಕೆ ಅದನ್ನು ಮಾಹಿತಿಯನ್ನು ಇಲ್ಲಿ ತಿಳಿಸ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಒಂದು ನೋಟಿಫಿಕೇಷನ್ನ ರಿಲೀಸನ್ನು ಮಾಡಿದ್ದಾರೆ. ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಈ ಒಂದು ಅಧಿಸೂಚನೆ ಸಂಖ್ಯೆ ಜೊತೆಗೆ ಇಲ್ಲಿ ಹೊರಡಿಸಲಾಗಿದೆ. ಈ ಒಂದು ಹುದ್ದೆ ಯಾವುದು ಅಂದರೆ ಜವಾನ್ ಹುದ್ದೆಗಳಾಗಿ ಅಭ್ಯರ್ಥಿಗಳಿಗೆ ಒಂದು ನೇಮಕಾತಿಯನ್ನು ಇಲ್ಲಿ ಮಾಡಿಕೊಳ್ತಿದ್ದಾರೆ. ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ಮೊದಲನೇದಾಗಿ ಆನ್ಲೈನ್ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬೇಕು. ಅದು ಈ ಒಂದು ವೆಬ್ಸೈಟ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು. ಅರ್ಜಿ ಸಲ್ಲಿಸೋದು ನಾನು ಇನ್ನೊಂದು ವಿಡಿಯೋನ ಮಾಡ್ತೀನಿ. ವಿಡಿಯೋ ಬೇಕಾದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಬೇಕಂತಂದು ನಾನು ಅದರ ಒಂದು ಕಮೆಂಟ್ಸ್ ಅಂದರೆ ರಿಪ್ಲೈ ಮೂಲಕ ನಾನು ವಿಡಿಯೋನ ಮಾಡ್ತೀನಿ. ನೋಡಿ, ಈಗ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸುವ ಒಂದು ದಿನಾಂಕ ಮತ್ತು ಕೊನೆಯ ದಿನಾಂಕ ಯಾವ ರೀತಿಯಾಗಿದೆ ನೋಡಿ. 16/2/2024 ಈ ಒಂದು ಅಪ್ಲಿಕೇಶನ್ ಈಗಾಗಲೇ ಸ್ಟಾರ್ಟ್ ಆಗಿದೆ ಮತ್ತು 20/3/2024 ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಲು ಅವಕಾಶವನ್ನು ಕೊಟ್ಟಿರ್ತಾರೆ. ಅದು 11:59 ಅಂದರೆ ರಾತ್ರಿ 11:59 ಮಾತ್ರ ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಮತ್ತು ನಿಮಗೆ ಕೊನೆಯ ದಿನಾಂಕ ಈ ರೀತಿಯಾಗಿದೆ. ಕೊನೆಯ ದಿನಾಂಕ ಆದ ತಕ್ಷಣ ಒಂದು ಶುಲ್ಕವನ್ನು ಪಾವತಿಸುವ ಕೊನೆಯ ದಿನಾಂಕ 20/3/2024 ಆಗಿರುತ್ತೆ. ಅದೇ ದಿನದಂದು ನಿಮಗೆ ಒಂದು ಶುಲ್ಕ ಪಾವತಿಸಲು ಅವಕಾಶವನ್ನು ಕೊಟ್ಟಿರ್ತಾರೆ. ನೋಡಿ, ಈಗಾಗಲೇ ನಾನು ಮಾಹಿತಿಯನ್ನು ತಿಳಿಸಿದ್ದೆ. ಈ ಒಂದು ಹುದ್ದೆಯ ಹೆಸರು ಜವಾನ್ ಹುದ್ದೆ ಅಂದರೆ ಪ್ಯೂನ್ ಹುದ್ದೆ ಆಗಿರುತ್ತೆ. ಈ ಒಂದು ಹುದ್ದೆಗೆ ಟೋಟಲ್ ಆಗಿ ಎಷ್ಟು ಒಂದು ವೇಕೆನ್ಸಿ ಅಂದರೆ ಹುದ್ದೆಗಳನ್ನು ರಿಲೀಸನ್ನು ಮಾಡಿದ್ದಾರೆ ಅಂದರೆ 28 ವೇಕೆನ್ಸಿಯನ್ನು ಇಲ್ಲಿ ರಿಲೀಸನ್ನು ಮಾಡಿದ್ದಾರೆ, ಅಂದರೆ ಹುದ್ದೆಗಳನ್ನು ಬಿಡುಗಡೆಯನ್ನು ಮಾಡಿದ್ದಾರೆ. ಈ ಒಂದು ಹುದ್ದೆಯ ವೇತನ ಶ್ರೇಣಿ ಅಂದರೆ ಪೇಮೆಂಟ್ ಯಾವ ರೀತಿಯಾಗಿರುತ್ತೆ ನೋಡ್ಕೊಳ್ಳಿ. ನೀವು ಸ್ಟಾರ್ಟಿಂಗ್ ಬೇಸಿಕ್ಕಾಗಿ 17,000ದಿಂದ ನಿಮಗೆ ಹೈ ಲೆವೆಲ್ವರೆಗೆ ಅಂದರೆ 28,950 ಒಂದು ವೇತನ ಶ್ರೇಣಿ ಈ ಒಂದು ಸ್ಕೇಲ್ ಇರುತ್ತೆ. ಈ ಸ್ಕೇಲ್ ಮೂಲಕ ನಿಮಗೆ ವೇತನ ಶ್ರೇಣಿಯನ್ನು ಇಲ್ಲಿ ನೀಡಲಾಗುತ್ತೆ. ಹಾಗಾದರೆ ಈ ಹುದ್ದೆಗಳು ಏನು 28 ಹುದ್ದೆಗಳಿದ್ದಾವಲ್ಲ, ಈ ಹುದ್ದೆಗಳು ಒಂದು ಹುದ್ದೆಗಳ ವರ್ಗೀಕರಣ ಅಂದರೆ ರಿಸರ್ವೇಷನ್ ಸೀಟ್ಗಳ ಮೂಲಕ ಸೀಟ್ಗಳ ಹಂಚಿಕೆಯನ್ನು ಮಾಡಿರ್ತಾರೆ. ನಿಮ್ಮದು ಯಾವ ಒಂದು ಕೆಟಗರಿ ಇದೆ ಆ ಕೆಟಗರಿಯಲ್ಲಿ ಗ್ರಾಮೀಣ, ಕನ್ನಡ ಮಾಧ್ಯಮ, ಯೋಜನಾ ನಿರಾಶ್ರಿತ ಮತ್ತು ಅಂಗವಿಕಲತೆ, ಮಾಜಿ ಸೈನಿಕ ಅಭ್ಯರ್ಥಿ ಇನ್ನಿತರ ಒಂದು ರಿಸರ್ವೇಷನ್ಸ್ ಕೆಟಗರಿ ಇದೆಯಲ್ಲ ಅದರ ಮೂಲಕ ಒಂದು ಸೀಟ್ಗಳನ್ನ ಹಂಚಿಕೆ ಮಾಡಿರ್ತಾರೆ. ಇದರಲ್ಲಿ ನಿಮ್ಮದು ಯಾವುದು ರಿಸರ್ವೇಷನ್ ಸೀಟ್ ಇದೆ ನೋಡಿ ಅದರ ಮೇಲೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ನೋಡಿ, ಈ ರೀತಿಯಾಗಿದೆ. ನಾನು ಇದನ್ನು PDF ಟೆಲಿಗ್ರಾಮ್ ಗ್ರೂಪಿಗೆ PDF ಸೆಂಡ್ ಮಾಡಿರ್ತೀನಿ. ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಅಲ್ಲಿ ಜಾಯಿನ್ ಆಗಿ ನೋಡಿ. ಇದಾದ ತಕ್ಷಣ ಮತ್ತು ಏನು ಮಾಹಿತಿ ಇದೆ ನೋಡ್ಕೊಳ್ಳೋಣ. ನೋಡಿ, ಶೈಕ್ಷಣಿಕ ವಿದ್ಯಾರ್ಥಿ ಅಂದರೆ ಕ್ವಾಲಿಫಿಕೇಷನ್ ಏನಿರಬೇಕು, 10ನೇ ತರಗತಿ ಉತ್ತೀರ್ಣರಾಗಿರಬೇಕು ಅಥವಾ ಒಂದು ತತ್ಸಮಾನ ವಿದ್ಯಾರ್ಥಿಯಲ್ಲಿ ಹೊಂದಿರಬೇಕು, ಅಂದರೆ ಕನ್ನಡ ಓದಲು ಮತ್ತು ಬರೆಯಲು ಸಾಮರ್ಥ್ಯವನ್ನು ಹೊಂದಿರತಕ್ಕದ್ದು. ನೋಡಿ, ಈ ಒಂದು ಹುದ್ದೆಗೆ ನೀವು ಏನು ವಿದ್ಯಾರ್ಥಿ ಹೊಂದಿರಬೇಕಂದ್ರೆ ಅಂದರೆ ಎಲಿಜಿಬಿಲಿಟಿ ಹೊಂದಿರಬೇಕಂದ್ರೆ ನೀವು SSLCಯನ್ನು ಪಾಸ್ ಆದರೆ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು ಇದು ಯಾವುದೇ ರೀತಿ ಒಂದು ಎಕ್ಸಾಮ್ ಇರೋದಿಲ್ಲ, ಒಂದು ನೇರ ಒಂದು ನೇಮಕಾತಿ ಇಲ್ಲಿ ಆಗಿರುತ್ತೆ. ಅದು ಯಾವ ರೀತಿ ಆಯ್ಕೆ ವಿಧಾನ ಇರುತ್ತಂತೆ ನಾನು ಕೆಳಗೆ ಹೇಳ್ತೀನಿ. ಆದರೆ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಂದ್ರೆ ನೀವು SSLCಯನ್ನು ಪಾಸ್ ಮಾಡಿರಬೇಕು. ಅದರ ಜೊತೆಗೆ ಕನ್ನಡ ಓದಲು ಮತ್ತು ಬರೆಯಲು ನಿಮಗೆ ಬರಬೇಕು. ನೋಡಿ, ಕನ್ನಡ ಓದಲು ಮತ್ತು ಬರೆಯಲು ನೀವು ಸಾಮರ್ಥ್ಯವನ್ನು ಹೊಂದಿದರೆ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ನೋಡಿ, ಈ ವಯೋಮಿತಿ ಯಾವ ರೀತಿಯಾಗಿದೆ, ನಿಮಗೆ ಕನಿಷ್ಠ ಒಂದು 18 ವಯಸ್ಸಾಗಿರಬೇಕು. ಇದು 18 ವಯಸ್ಸು ಮೇಲೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು. ಗರಿಷ್ಠ ವಯೋಮಿತಿ ಯಾವ ರೀತಿ ಕೊಟ್ಟಿದ್ದಾರೆ, ನಿಮಗೆ ಕೆಟಗರಿ ವೈಸ್ ಕೊಟ್ಟಿದ್ದಾರೆ.
ಸಾಮಾನ್ಯ ವರ್ಗದವರಿಗೆ 35 ವರ್ಷ ಒಳಗಿರಬೇಕು ಮತ್ತು ಪ್ರವರ್ಗ 2A 2B 3A ಮತ್ತು 3Bದವರಿಗೆ 38 ವರ್ಷಗಳ ಒಳಗಿರಬೇಕು ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಅಭ್ಯರ್ಥಿಗಳಿಗೆ 40 ವರ್ಷದ ಒಳಗಿದ್ದರೆ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕು. ನೆಕ್ಸ್ಟು ಆಯ್ಕೆ ವಿಧಾನ ನೋಡಿ. ಈ ಒಂದು ಪ್ಯೂನ್ ಹುದ್ದೆಗೆ ಆಯ್ಕೆ ವಿಧಾನ ಯಾವ ರೀತಿಯಾಗಿದೆ ನಾವು ಇಲ್ಲಿ ನೋಡ್ಕೊಳ್ಬೇಕಾಗುತ್ತೆ ನೋಡಿ. ಅರ್ಜಿ ಸಲ್ಲಿಸಿದ ತಕ್ಷಣ ನಿಮಗೆ ನಿಗದಿಪಡಿಸಲಾದ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಪಡೆದ ಒಟ್ಟು ಅಂಕಗಳ ಶೇಕಡಾವಾರುವಿನ ಆಧಾರದ ಮೇಲೆ ಜ್ಯೇಷ್ಠತೆಯ ಅನುಸಾರ ಅಂದರೆ ಒಂದು ಹುದ್ದೆಗೆ ಅಂದರೆ ಒಂದು ಖಾಲಿ ಹುದ್ದೆ ಇರುತ್ತಲ್ಲ ಅದಕ್ಕೆ 10 ಅಭ್ಯರ್ಥಿಗಳ ಅನುಪಾತದಲ್ಲಿ ಅಧಿಸೂಚನೆಗೆ ಪ್ರಕಟಿಸಲಾದ ಹುದ್ದೆಗಳ ಸಂಖ್ಯೆ ಅನುಗುಣವಾಗಿ ಮತ್ತು ಮೀಸಲಾತಿ ಸಂಬಂಧಿಸಿದ ಸರ್ಕಾರದ ಆದೇಶಗಳನ್ನು ಪರಿಗಣಿಸಿ ಅರ್ಹ ಅಭ್ಯರ್ಥಿಗಳನ್ನು ಸಂದರ್ಶನಕ್ಕೆ ಕರೆಯಲಾಗುವುದು. ಸಂದರ್ಶನವು 10 ಅಂಕ ಇಲ್ಲಿ ಒಳಗೊಂಡಿರುತ್ತೆ ನೋಡಿ. ಈಗ ನಿಮಗೆ ಟೋಟಲ್ ಆಗಿ 28 ವೇಕೆನ್ಸಿ ಇದ್ದಾವೆ. ಈ ಒಂದು 28 ವೇಕೆನ್ಸಿಯಲ್ಲಿ ಒಂದು ಹುದ್ದೆಗೆ ಇಲ್ಲಿ ನಿಮಗೆ 10 ಅಭ್ಯರ್ಥಿಗಳನ್ನು ಇಲ್ಲಿ ಒಂದು ಸಂದರ್ಶನಕ್ಕೆ ಕರೀತಾರೆ. ಈ ಒಂದು ಸೀಟಿಗೆ ನೀವು 10 ಅಭ್ಯರ್ಥಿಗಳು ಇದಕ್ಕೆ ನೀವು ಕಾಂಪಿಟೇಟ್ ಮಾಡಬೇಕು. ಈ ಒಂದು ಹುದ್ದೆಗೆ 10 ಮಂದಿ ಕಾಂಪಿಟೇಟ್ ಮಾಡಬೇಕು. ಅಂದರೆ ಇಲ್ಲಿ ನಿಮಗೆ ಸಂದರ್ಶನ ಕರೀತಾರಲ್ಲ, ಈ 10 ಮಂದಿ ಸಂದರ್ಶನದಲ್ಲಿ ಪಡೆದ ಅಂಕದ ಆಧಾರದ ಮೇಲೆ ಈ ಒಂದು ಸೀಟ್ ಇಲ್ಲಿ ಸಿಗುತ್ತೆ. ಈ 10 ಮಂದಿಗೆ ಸಿಗೋದಿಲ್ಲ. ಇದರಲ್ಲಿ ಒಬ್ಬನಿಗೆ ಒಂದು ಸಂದರ್ಶನದ ಅಂಕದ ಆಧಾರದ ಮೇಲೆ ಇಲ್ಲಿ ಸೆಲೆಕ್ಟ್ ಆಗುತ್ತೆ. ಈ ರೀತಿ ಆಗಿ ಒಂದು ಆಯ್ಕೆ ವಿಧಾನ ಇರುತ್ತೆ. ಮತ್ತು ನಿಗದಿತ ಶುಲ್ಕ ಮತ್ತು ಪಾವತಿಸುವ ವಿಧಾನ ಅಂದರೆ ನಿಮಗೆ ಪೇಮೆಂಟ್ ಯಾವ ರೀತಿಯಾಗಿರುತ್ತೆ ಈ ಒಂದು ಹುದ್ದೆಗೆ ಅಂತ ನೋಡೋದಾದರೆ, ಸಾಮಾನ್ಯ ಅಭ್ಯರ್ಥಿಗೆ 200 ರೂಪೀಸ್ನ ಪೇ ಮಾಡಬೇಕು. ಪ್ರವರ್ಗ 2A 2B 3A ಅಭ್ಯರ್ಥಿಗಳಿಗೆ 100 ರೂಪೀಸ್ನ ಪೇ ಮಾಡಬೇಕು. ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ ಮತ್ತು ವಿಕಲಚೇತನ ಅಭ್ಯರ್ಥಿಗಳಿಗೆ ಇಲ್ಲಿ ಯಾವುದೇ ರೀತಿ ಪೇಮೆಂಟ್ ಇರೋದಿಲ್ಲ. ಅಂದರೆ ಶುಲ್ಕ ಇಂದ ಪಾವತಿಸಿದ್ದು ವಿನಾಯಿತಿಯನ್ನು ನೀಡಿರ್ತಾರೆ, ಎಕ್ಸ್ಪೆಕ್ಟೆಡ್ ಮಾಡಿರ್ತಾರೆ ನಿಮ್ಮ ಪೇಮೆಂಟು. ಯಾವುದೇ ರೀತಿ ನೀವು ಇಲ್ಲಿ ಶುಲ್ಕವನ್ನು ಪಾವತಿಸಲು ಅವಕಾಶನೇ ಇರೋದಿಲ್ಲ. ಅಂದರೆ ನಿಮಗೆ ವಿನಾಯಿತಿಯನ್ನು ನೀಡಿರ್ತಾರೆ, ನೀವು ಪೇಮೆಂಟ್ ಮಾಡೋ ಅವಶ್ಯಕತೆ ಇಲ್ಲಿ ಇರೋದಿಲ್ಲ ನೋಡಿ. ಈ ರೀತಿಯಾಗಿದೆ. ಇನ್ನು ಟೈಪಿಸ್ಟ್ ಹುದ್ದೆ ಇದೇ ರೀತಿ ಒಂದು ನೋಟಿಫಿಕೇಶನ್ ಇದೆ. ನಾನು ಟೆಲಿಗ್ರಾಮ್ ಗ್ರೂಪಿಗೆ PDF ಸೆಂಡ್ ಮಾಡಿರ್ತೀನಿ, ಅದನ್ನು ಕ್ಲಿಯರಾಗಿ ನೋಡ್ಕೊಳ್ಳಿ. ಒಂದು ಟೈಪಿಸ್ಟ್ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಂತ ಅಭ್ಯರ್ಥಿಗಳಿಗೆ ನೋಡಿ. ಈ ಹುದ್ದೆ ನಿಮಗೆ ಮೊಬೈಲ್ ಮೂಲಕ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕಂತ ವಿಡಿಯೋ ಬೇಕಾದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಈ ಒಂದು ಹುದ್ದೆ ಯಾರಿಗೆ ಎಲಿಜಿಬಲ್ ಇದೆ ಅಂದರೆ ನಿಮಗೆ SSLC ಹೆಚ್ಚಿನ ಒಂದು ಅಂಕ ಪಡೆದ ಒಂದು ಸ್ಟೂಡೆಂಟ್ಸ್ಗಳಿಗೆ ಇದು ಅನುಕೂಲ ಆಗುತ್ತೆ. ಯಾರು ನಿಮ್ಮ ಅಂದರೆ ನಿಮ್ಮ ಫ್ರೆಂಡ್ಸ್ಗಳು ಒಂದು SSLC ಹೆಚ್ಚು ಅಂಕ ಪಡೆದಿದ್ದಾರೆ ನೋಡಿ, ಆ ಒಂದು ಸ್ಟೂಡೆಂಟ್ಗೆ ಇದನ್ನು ವಿಡಿಯೋನ ಶೇರ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು. ಮತ್ತು ಟೆಲಿಗ್ರಾಮ್ ಗ್ರೂಪಿಗೆ ನೀವು ಜಾಯ್ನ್ ಆಗಿ ಅಲ್ಲಿ ಮೋರ್ ಇನ್ಫಾರ್ಮೇಷನ್ನು ತಿಳ್ಕೊಳ್ಬೋದು, ನಮ್ಮ ಜೊತೆ ರಿಪ್ಲೈನೂ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣಂತೆ. ಅಲ್ಲಿವರೆಗೂ ನಮಸ್ಕಾರಗಳು.